ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ ಬನ್ನಿ. ನಾನೊಂದು ಹೀರೆಕಾಯಿ ತೊಗೊಂಡು ಎಳೆದು ಚಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ರೌಂಡಾಗಿ ಕಟ್ ಮಾಡಿದ್ದೀನಿ. ನೀವು ಉದ್ದ ಬೇಕಾದರೂ ಕಟ್ ಮಾಡ್ಬೋದಿಲ್ಲ, ರೌಂಡ್ ಬೇಕಾಗಿದ್ದರೂ ಕಟ್ ಮಾಡ್ಕೋಬೋದು. ಒಂದು ಚಿಟ್ಕ ಸೋಡಾ, ಒಂದು ಚಿಟ್ಕ ಜೀರಿಗೆ, 1 ಟೀ ಸ್ಪೂನು ಹಚ್ಚ ಖಾರದ ಪುಡಿ, ರುಚಿಗೆ ತಕ್ಕ ಉಪ್ಪು, 1 ಬೌಲು ಕಡಲೆ ಹಿಟ್ಟು. ನಾನೀಗ ಉಪ್ಪು ಹೀರೆಕಾಯಿಗೆ ಹಾಕ್ಕೋತಾ ಇದ್ದೀನಿ, ಯಾಕೆ ಅಂದರೆ ಅದು ಹಿಡಿಬೇಕು. ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಹಾಕೀಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಇಟ್ಕೊಳ್ತದೆ ಉಪ್ಪು ಖಾರ ನೀಟಾಗಿ. ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಿ, ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಹೋಳಿಗೆ. ಈಗ ಒಂದು ಬೌಲ್ ತಗೊಂಡು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡು, ಜೀರಿಗೆ ಹಾಕ್ಕೊಳ್ಳೋಣ, ಹಾಗೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪು ಖಾರ ಅದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳೋಣ. ಆಮೇಲೆ ಟೇಸ್ಟ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳೋಣ. ಒಂದು ಚಿಟ್ಕ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಉಂಡೆ ಇಲ್ದಿರ ಇರೋ ಥರ. ನೋಡಿ, ಈ ಹದದಲ್ಲಿ ಕಲಿಸ್ಕೋಬೇಕು. ತುಂಬ ಮಂದ ಆದ್ರೂ ಒಳಗಡೆ ಹೋಳು ಬೇಯಲ್ಲ, ಹಸಿದಿರುತ್ತೆ. ತುಂಬ ತೆಳುವಾದರೆ ಹೋಳ್ಗಿಡಿಯಲ್ಲ. ಹಂಗಾಗಿ ಸಮವಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸಿದ್ದೀನಿ ನೋಡಿ. ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಕಾದಿರೋ ಎಣ್ಣೆನ ಕಡಲೆ ಹಿಟ್ಟು ಮಿಕ್ಸಣಕ್ಕೆ ಹಾಕೋಣ. ಒಂಚೂರು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ. ಈಗ ಒಂದೊಂದು ಹೋಳೆ ತಗೊಂಡು ನೀಟಾಗಿ ಇದರಲ್ಲಿ ಹಿಟ್ಟಲ್ಲಿ ಅದ್ಬಿಟ್ಟು ಇರೋ ಎಣ್ಣೆಗೆ ಬಿಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಇದು ಮಾಡಿ. ತುಂಬ ಗರಿ ಗರಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. 1 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ, ಆಮೇಲೆ ಉಲ್ಟಾ ಮಾಡಿ. ಇಲ್ಲಾಂದರೆ ಬೆಂದಿರಲ್ಲ, ಹಸಿ ಇರುತ್ತೆ ಹೀರೆಕಾಯಿ ಒಳಗಡೆ. ಹೆಂಗೂ ಮಳೆಗಾಲ ಬೇರೆ ಶುರುವಾಗಿದೆ, ಚಳಿ ಇರುತ್ತೆ. ಮಕ್ಕಳು ಮನೇಲಿದ್ದಾಗ ಮಾಡಿಕೊಟ್ರೆ ತಿಂತವೆ. ತುಂಬ ರುಚಿಯಾಗಿರುತ್ತೆ, ಚಳಿಗೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೀರೆಕಾಯಿ ನಾರಿನಂಶ ಇರೋದ್ರಿಂದ ಒಳ್ಳೆಯದು. 3 ನಿಮಿಷದಿಂದ ಬೇಯಿಸ್ತಿದ್ದೀನಿ ಸಿಮ್ಮಲ್ಲೇ ಇಟ್ಟು. ಈಗ ನೋಡಿ ನೀಟಾಗಿ ಆಗಿದೆ ಗರಿ ಗರಿಯಾಗಿ. ಈಗ ತೆಗಿತಾ ಇದ್ದೀನಿ ನಾನು. ಈಗ ಬಜ್ಜಿ ರೆಡಿ ಇದೆ, ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.